ಇವತ್ತು 2ನೇ ದಿನ ಕ್ಲೀನಿಂಗಲ್ಲಿ ರೂಮ್ ಕ್ಲೀನ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನೋಡ್ದಂಗೆ ರೂಮ್ ಅರ್ಧ ಕ್ಲೀನ್ ಆಗಿದೆ. ಇವಾಗ ಇದೆಯಲ್ಲ ಹಾಸಿಗೆ, ಈ ಹಾಸಿಗೆನ ಅಲ್ಲಿಗೆ ಶಿಫ್ಟ್ ಮಾಡಿ ಬೀರನ್ನ ಈ ಮೂಲೆಗೆ ಇಡೋಣ ಅಂತ. ಬನ್ನಿ ಇಡೋಣ. ಇವಾಗ ನೋಡಿ ಸದ್ಯಕ್ಕೆ ಹಿಂಗೆ ಕಾಣಿಸ್ತಿದೆ. ಈಗ ಬೆಡ್ಶೀಟ್ ಹಾಕೋಣ ಬನ್ನಿ. ಬೆಡ್ಶೀಟ್ ಹಾಕಿ ಒಂದು ಅಟ್ಟ ಹಾಕಿ ಅದು ಫಿನಿಶ್ ಮಾಡಿ ಮತ್ತು ಕಿಟಕಿಗೆ ಕರ್ಟನ್ ಹಾಕಿ ಫಿನಿಶ್. ರೂಮು ಕ್ಲೀನ್ ಆಯಿತು. ಕರ್ಟನ್ ಹಾಕೋಣ. ಕಿಟಕಿಗೆ ಕರ್ಟನ್ ಒಂದು ಹಾಕಿದ್ರೆ ಮುಗೀತು, ಎಲ್ಲ ಆಯಿತು. ನೀವೇ ನೋಡಿದ್ರಲ್ಲ. ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಡನ್. ಅಡುಗೆ ಮನೆ ಕ್ಲೀನ್ ಆಯಿತು. ಈಗೇನಿಲ್ಲ, ಸಿಂಕಲ್ಲಿ ಇನ್ನೂ ಸ್ವಲ್ಪ ಪಾತ್ರೆ ಇದ್ದಾವೆ. ಪಾತ್ರೆ ತೊಳೆದ್ರೆ ಕಂಪ್ಲೀಟಾಗಿ ಕ್ಲೀನಿಂಗ್ ಎಲ್ಲ ಮುಗೀತು. ಇನ್ನು ವಾಶ್ರೂಮನ್ನು ತೊಳಿಬೇಕಷ್ಟೆ. ಬಾತ್ರೂಮ್ ತೊಳೆದ್ರೆ ನಾಳೆ ತೊಳ್ಕೊತೀನಿ, ನಾಳೆ ಟೈಮ್ ಇದೆ. ನಾಳೆ ಬಾತ್ರೂಮ್ನ ತೊಳೆದ್ರೆ ಕಂಪ್ಲೀಟಾಗಿ ಇನ್ನೇನಿದ್ರು ದೇವ್ರಿಗೆ ಪೂಜೆಗೆ ಏನು ರೆಡಿ ಮಾಡ್ಕೊಬೇಕು ಅದಷ್ಟೇ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್.